ಡಿಜಿಟಲ್ ಯುಗದಲ್ಲಿದ್ದೀವಿ. ಇವಾಗ ನಮ್ಮನ್ನು ಕಾಡುವುದು ಯಾವುದು ಅಂದರೆ ಸೋಷಿಯಲ್ ಮೀಡಿಯಾ. ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದೆ ಅಲ್ವಾ, ಆ ಬಾಂಬ್ ಹಾಕೋದು, ಮಿಸೈಲ್ಗಳಾಗ್ಬೋದು. ನಾವು ಇಲ್ಲೇ ಕೂತಿದ್ದೀವಿ, ನಮಗೆ ಎಫೆಕ್ಟ್ ಆಗ್ತಾ ಇಲ್ಲ, ಆದರೂ ಒಂದು ಒತ್ತಡ ಆಗುತ್ತೆ. ಮನೆಗೆ ಬಂದಾಗ ಮಕ್ಕಳು ಇರ್ಬೋದು, ಅಥವಾ ವಯಸ್ಸಾದವ್ರು ಇರ್ಬೋದು, ಅಥವಾ ಹೆಂಡತಿ ಇರ್ಬೋದು, ಡಿಮಾಂಡ್ಗಳು, ನೀಡು, ಈ ಥರದ್ದು. ಮನುಷ್ಯನಿಗೆ ಆ ಒತ್ತಡದಿಂದ ಈಚೆಗೆ ಬರೋದಕ್ಕೆ ಸಮಯ ಆಗ್ತಾ ಇಲ್ಲ. ಆಹಾರ ಜೀರ್ಣ ಆಗೋದು ಒಂದೇ, ಅದನ್ನು ಮಾತ್ರ ನೋಡ್ತೀವಿ. ಉಸಿರಾಟನ ಬೇರೆ ನೋಡ್ತೀವಿ, ಆದರೆ ಒಳಗಡೆ ಆ ಥರ ಇಲ್ಲ. ಒಳಗಡೆ ಒಂದಕ್ಕೊಂದು ಎಲ್ಲ ಇಂಟರ್ಲಿಂಕ್ ಪಾತ್ವೆಗಳಿದೆ. ಇದರಿಂದ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಶುರು ಆಗುತ್ತೆ. ಥೈರಾಯ್ಡ್ ತೊಂದರೆ ಆಗ್ಬೋದು, PCOD ಆಗ್ಬೋದು. ಒತ್ತಡ ಕೆಟ್ಟದಲ್ಲ. ನಿಮಗೆ ಒಂದು ಡೆಡ್ಲೈನ್ ಕೊಟ್ಟಿಲ್ಲ ಅಂತಲೇ ಇಟ್ಕೊಳ್ಳಿ, ನೀವು ಕೆಲಸನೇ ಮಾಡಲ್ಲ. ಇವಾಗ ಏನಾಗಿದೆ ಅಂದರೆ ಹುಲಿ ಸಿಂಹ ಯಾವುದೂ ಇಲ್ಲ. ಏಕೆಂದರೆ ಡಿಜಿಟಲ್ ಯುಗದಲ್ಲಿದ್ದೀವಿ. ಇವಾಗ ನಮ್ಮನ್ನು ಕಾಡುವುದು ಯಾವುದು ಅಂದರೆ ಸೋಷಿಯಲ್ ಮೀಡಿಯಾ. ಅದೇ ಒಂದು ಒತ್ತಡ ಆಗಿರ್ಬೋದು. ಯಾವುದೋ ಒಂದು ನ್ಯೂಸ್ ನೋಡ್ತೀರಾ, ಅಲ್ಲಿ ಏನೋ ನೋಡ್ತೀರಾ. ಈಗ ನೋಡಿ, ಇರಾಕ್ ಮತ್ತು ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದೆ ಅಲ್ವಾ, ಅವಾಗ ಅದು ನಮಗೆ ಅದನ್ನು ನೋಡ್ತಾ ಇದ್ರೆ ವಾರ್ತೆಗಳು, ಆ ಬಾಂಬ್ ಹಾಕೋದು, ಮಿಸೈಲ್ಗಳಾಗ್ಬೋದು, ಆ ಡ್ರೋನಿಂದ ಯಾವ ರೀತಿ ದೇಶನ ನಾಶ ಮಾಡ್ತಿದ್ದಾರೆ ನೋಡಿದಾಗ ಸುಮ್ಮನೆ ಒಂದು ಒತ್ತಡ. ನಾವು ಇಲ್ಲೇ ಕೂತಿದ್ದೀವಿ, ನಮಗೆ ಎಫೆಕ್ಟ್ ಆಗ್ತಾ ಇಲ್ಲ, ಆದರೂ ಒಂದು ಒತ್ತಡ ಆಗುತ್ತೆ. ಏಕೆಂದರೆ ಜನ ಸಾಯ್ತಾ ಇದ್ದಾರೆ, ಎಲ್ಲ ತುಂಬ ಅದೊಂಥರ ಅನಾಹುತಗಳು ನಡೀತಾ ಇದ್ದಾಗ ಮನುಷ್ಯರು ಏನೇ ಆದ್ರೂ ನಾವು ಎಲ್ಲೋ ನಾವು ಲಿಂಕ್ ಆಗಿರ್ತೀವಿ, ಭಾವನೆಗಳಿರುತ್ತಲ್ಲ. ಹಾಗಾಗಿ ಅದು ಒತ್ತಡ ಆಗಿರ್ಬೋದು. ಆಮೇಲೆ ಕಂಪ್ಯಾರಿಸನ್ನು, ಬೇರೆಯವ್ರನ್ನ ನಮ್ಮನ್ನು ನಾವು ಹೋಲಿಸ್ಕೊಂಡು ಕಂಪ್ಯಾರಿಸನ್, ಇದು ಜಾಸ್ತಿ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಂತ ಅಂತೀವಿ. ಆಮೇಲೆ ಅಡಿಕ್ಷನ್ನಿಂದಾಗೇ ಒತ್ತಡ ಜಾಸ್ತಿ ಆಗ್ತಿದೆ. ಶಾಪಿಂಗ್ ಅಡಿಕ್ಷನ್ ಇದೆ, ಬೇಕೋ ಬಿಡುವೋ ಎಲ್ಲದನ್ನು ಪರ್ಚೇಸ್ ಮಾಡೋದು, ಅದು ಒಂಥರ ಒತ್ತಡ. ಆಮೇಲೆ ಕೆಲವೊಂದು ನಮ್ಮ ಲೈಫ್ ಸ್ಟೈಲಲ್ಲಿ ಈ ಜಂಕ್ ಫುಡ್ ತಿನ್ನೋಂಥದ್ದು, ಈ ಥರ ಒತ್ತಡದ ಕಾರಣಗಳು ಬೇರೆ ಬೇರೆ. ಆಮೇಲೆ ಇನ್ಫಾರ್ಮೇಷನ್ ತುಂಬ ಜಾಸ್ತಿ. ಇವಾಗ ಮೊದಲು ಇನ್ಫಾರ್ಮೇಷನ್ ಕಮ್ಮಿ ಇತ್ತು, ಒತ್ತಡನೂ ಕಮ್ಮಿ ಇತ್ತು. ಇವಾಗ ಇನ್ಫಾರ್ಮೇಷನ್ ಜಾಸ್ತಿ ಆದಂಗೆ ಇದನ್ನು ತಗೊಂಡ್ಲಾ ಅದನ್ನು ತಗೊಂಡ್ಲಾ, ಅಲ್ಲೊಂದು ವಿದ್ಯಾರ್ಥಿಗಳಿಗೆ ಒತ್ತಡ ಆಗುತ್ತೆ. ಈ ಸೀರೀಸ್ ಆಫ್ ಇದಕ್ಕೆ ಓದಲ್ಲ ನಾನು, ಬೇಸ್ದು ಒಂದು ಸೀರೀಸ್ ಇರುತ್ತೆ, ಇನ್ನೊಂದು ಯಾವುದೋ ಇರುತ್ತೆ, ಇನ್ಯಾರೋ ಪಬ್ಲಿಕೇಶನು, ಯಾವುದನ್ನು ಓದೋದು, ಅಲ್ಲಿ ಇನ್ಫಾರ್ಮೇಷನ್ ಓವರ್ಲೋಡ್, ಅಲ್ಲೊಂಥರ ಒತ್ತಡ. ಆಮೇಲೆ ಡಿಜಿಟಲ್ ಮಾಧ್ಯಮ, ಅದರದ್ದು ಒತ್ತಡ. ಆಮೇಲೆ ಸಮಾಜದಲ್ಲಿ ಕಂಪ್ಯಾರಿಸನ್ನು, ಈ ಥರ ಒತ್ತಡ. ಈ ರೀತಿ ಒತ್ತಡದ ಸ್ವರೂಪ ಬೇರೆ ಬೇರೆ ಆಗಿದೆ. ಮೊದಲು ಹುಲಿ ಸಿಂಹ ಇದ್ದಿದ್ದು, ಇವಾಗೇನಾಗಿದೆ ಅಂತಂದರೆ ಸೋಷಿಯಲ್ ಸ್ಟೇಟಸ್ ಆಗ್ಬೋದು, ಇನ್ಫಾರ್ಮೇಷನ್ ಓವರ್ಲೋಡ್ ಆಗಿರ್ಬೋದು, ಆಮೇಲೆ ಸೋಷಿಯಲ್ ಮೀಡಿಯಾ ಇರ್ಬೋದು. ಈ ಥರದ ಒತ್ತಡಗಳು ಜಾಸ್ತಿ. ಇಲ್ಲಿ ಒಂದನ್ನು ನಾವು ಅಬ್ಸರ್ವ್ ಮಾಡಬೇಕು, ಏನು ಅಂತಂದರೆ ಮೊದಲೆಲ್ಲ ಒತ್ತಡ ಏನಾಗ್ತಾ ಇತ್ತು ಅಂದರೆ, ಹುಲಿ ಬಂದಾಗ ಒತ್ತಡ ಆಗೋದು. ಹುಲಿ ಅದು ಎಷ್ಟೊತ್ತು, ಒಂದು 10 ನಿಮಿಷದ ಕೆಲಸ. ಇವನು ಮರ ಹತ್ತಿದ್ದ, ಇಲ್ಲ ಒಂದಷ್ಟು ಏನೋ ಫೈಟ್ ಮಾಡಿ ಏನೋ ಒಂದು ಓಡಿಸ್ತಾ ಇದ್ರು, ಗುಂಪೆಲ್ಲ ಇರೋದೆಲ್ಲ ಓಡಿಸ್ತಾ ಇದ್ರು. ಸ್ವಲ್ಪ ಒಂದು 1/2 hour 1 hour ಒತ್ತಡ ಇರಬಹುದಾಗಿತ್ತು. ನಂತರ ಕಾಮು, ಅದೆಲ್ಲ ಏನಿತ್ತು, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಆಗ್ತಾ ಇತ್ತು. ಏಕೆಂದರೆ ಇನ್ನೊಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಇದನ್ನು ಆ್ಯಕ್ಟಿವೇಟ್ ಮಾಡೋದು. ಅದನ್ನು ಕೌಂಟ್ರಾಕ್ಟ್ ಮಾಡೋದಕ್ಕೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ. ಅದೇನು ಮಾಡುತ್ತೆ, ರಕ್ತದ ಒತ್ತಡ ಜಾಸ್ತಿ ಇರೋದನ್ನ ಕಮ್ಮಿ ಮಾಡುತ್ತೆ, ಹೃದಯದ ಬಡಿತ ಜಾಸ್ತಿ ಆಗೋದನ್ನು ಕಮ್ಮಿ ಮಾಡುತ್ತೆ. ಆಮೇಲೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗಿರುತ್ತಲ್ಲ, ಆ ಟೈಮ್ಗೆ ಶಕ್ತಿ ಬೇಕಲ್ವಾ ಅವ್ನು ಫೈಟ್ ಮಾಡೋಕ್ಕೆ, ಓಡೋದಕ್ಕೆ. ಅದಕ್ಕೆ ಶಕ್ತಿ ಅಂದರೆ ಗ್ಲುಕೋಸ್, ಸಕ್ಕರೆ. ಹಾಗಾಗಿ ಆ ಗ್ಲುಕೋಸ್ ರಿಲೀಸ್ ಆಗಿರುತ್ತಲ್ಲ, ಅದೆಲ್ಲ ಕಮ್ಮಿಯಾಗಿ ಅವನು ಆರಾಮಾಗಿ ಇರ್ತಿದ್ದ. ಆದರೆ ಇವಾಗ ನೋಡಿ ಏನಾಗ್ತಿದೆ, ಅಲ್ಲಿ ಹುಲಿ ಸಿಂಹ ಫ್ರ್ಯಾಕ್ಷನ್ ಆಫ್ ಟೈಮ್ ಒಂದಷ್ಟು ಬಂದು ಹೋಗ್ತಾ ಇದ್ದಿದ್ದು, ಇವಾಗ ಆ ಥರ ಆಗ್ತಾಯಿಲ್ಲ. ಒತ್ತಡಗಳು, ಒಂದು ಹುಲಿ ಹೋದ್ಮೇಲೆ ಇನ್ನೊಂದು ಹುಲಿ, ಇನ್ನೊಂದು ಆದಮೇಲೆ ಇನ್ನೊಂದು. ಆಫೀಸಿಗೆ ಬಂದರೆ ಒಂದು ಒತ್ತಡ, ಆಮೇಲೆ ಇನ್ನೇನೋ ಒಂದು ಒತ್ತಡ. ಅದು ಇಲ್ಲೇನಾಗ್ತಿದೆ ಅಂದರೆ ಅದು ವಾಪಸ್ಸು ನಾರ್ಮಲೈಸ್ ಆಗೋಕ್ಕೆ ಆಗ್ತಾಯಿಲ್ಲ. ಒಂದಾದ ಮೇಲೆ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಮನೆಗೆ ಬಂದಾಗ ಅಲ್ಲಿ ಒಂದು ಒತ್ತಡ, ಮಕ್ಕಳಿರ್ಬೋದು, ಅಥವಾ ವಯಸ್ಸಾದವ್ರು ಇರ್ಬೋದು, ಅಥವಾ ಹೆಂಡತಿ ಇರ್ಬೋದು, ಡಿಮಾಂಡ್ಗಳು, ನೀಡು, ಈ ಥರ ಏನಾಗಿದೆ ಅಂದರೆ ಮನುಷ್ಯನಿಗೆ ಆ ಒತ್ತಡದಿಂದ ಈಚೆಗೆ ಬರೋದಕ್ಕೆ ಸಮಯ ಆಗ್ತಾಯಿಲ್ಲ. ಆಮೇಲೆ ಏನಾಗುತ್ತೆ, ಈ ಪ್ರಾಸೆಸ್ಸು ಹೃದಯ ಬಡಿತ ಕಮ್ಮಿಯಾಗಿ ಸಮಸ್ಥಿತಿಗೆ ಬಂತಲ್ಲ, ಪುನಃ ಶುರು ಆಗುತ್ತೆ ಇನ್ನೊಂದು ಒತ್ತಡಕ್ಕೆ. ಅದು ಇನ್ನೂ ಸರಿ ಆಗಿಲ್ಲ, ಇನ್ನೊಂದು ಒತ್ತಡ. ಆ ಥರ ಏನಾಗ್ತಾ ಇದೆ, ಇದರಿಂದ ಏನಾಗುತ್ತೆ, ಕಂಟಿನ್ಯೂಸ್ಸು ಹಾರ್ಟ್ ಬೀಟು ಜಾಸ್ತಿ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ, ಮಸಲ್ ಟೆನ್ಷನ್ ಜಾಸ್ತಿ. ಇದೆಲ್ಲ ಏನಾಗ್ತಾ ಇದೆ ಅಂದರೆ ಬಹುವಿಧದ ಅಸ್ವಸ್ಥತೆ, ಅಥವಾ ಅದನ್ನು ನಾವು ಇನ್ನೊಂಥರ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಅಂತ ಕರಿತೀವಿ, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸು ಅಂತಲೂ ಅನ್ಬೋದು. ಇದರಿಂದ ಏನಾಗ್ತಾ ಇದೆ ಅಂದರೆ ಮಧುಮೇಹ ಜಾಸ್ತಿ ಆಗ್ತಾ ಇದೆ. ಅವರ ಆಹಾರ ಚೆನ್ನಾಗೇ ಇರ್ಬೋದು, ಒತ್ತಡನೂ ಒನ್ ಆಫ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಹೇಳ್ತೀವಿ. ಅಥವಾ ಬೊಜ್ಜುತನ, ಅವರು ಊಟ ಇಷ್ಟೇ ಮಾಡ್ತಾ ಇದ್ದಾರೆ, ಆದರೆ ಬೊಜ್ಜುತನ ಏನಕ್ಕೆ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋಯ್ತು. ಈಗ ಈ ಒತ್ತಡದಿಂದಾಗಿ ಏನಾಗುತ್ತೆ, ಎಂಡೋಕ್ರೈನ್ ಪಾತ್ವೆ ಇರುತ್ತಲ್ಲ, ಇದೆಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ. ನಾವು ಬಿಡಿ ನೋಡ್ತೀವಿ, ಬಿಡಿ ನೋಡಿದಾಗ ನಮಗೆ ಅರ್ಥ ಆಗದೆ ಇರ್ಬೋದು. ನಾವು ಎಲ್ಲ ಒಟ್ಟಾಗೆ ನೋಡಿದಾಗ ಏನಾಗುತ್ತೆ, ದೇಹದ ಒಳಗಡೆ ಸುಮಾರು 3000 ಕೆಮಿಕಲ್ ರಿಯಾಕ್ಷನ್ಗಳು ನಡೀತಾ ಇದೆ
ಇವಾಗ್ಲೂ ನಡೀತಾ ಇದೆ ಎಲ್ಲಾ ತರ. ಈಗ ಆಹಾರ ತಗೊಂಡಿರ್ತೀವಿ, ಅದು ಡೈಜೆಷನ್ ಆಗ್ಬೇಕು, ಉಸಿರಾಡ್ತಾ ಇದ್ದೀವಿ, ಆ ತರ ಬೇಕಾದಷ್ಟು ಮೆಟಬಾಲಿಕ್ ಪಾತ್ವೆ ಅಂತ ಅಂತೀವಲ್ಲ, ನಡೀತಾ ಇರುತ್ತೆ. ಇದೆಲ್ಲ ನಾವು ಅನ್ಕೊಂತೀವಿ, ನಾವು ನೋಡ್ಬೇಕಾದ್ರೆ ಆಹಾರ ಜೀರ್ಣ ಆಗೋದು ಒಂದೇ, ಅದನ್ನ ಮಾತ್ರ ನೋಡ್ತೀವಿ, ಉಸಿರಾಟನ ಬೇರೆ ನೋಡ್ತೀವಿ. ಆದ್ರೆ ಒಳಗಡೆ ಆ ಥರ ಇಲ್ಲ. ಒಳಗಡೆ ಒಂದಕ್ಕೊಂದು ಎಲ್ಲ ಇಂಟರ್ಲಿಂಕ್ ಪಾತ್ವೆಗಳಿದೆ. ಇದರಿಂದ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಶುರುವಾಗುತ್ತೆ. ಥೈರಾಯ್ಡ್ ತೊಂದರೆ ಆಗ್ಬೋದು, PCOD ಆಗ್ಬೋದು, ಈ ಥರ ಬೇಕಾದಷ್ಟು ಬಂಜಿತನ. ಆಮೇಲೆ ಇದು ಹೃದಯ ಅಂದರೆ ಅಥೆರೋಸ್ಕ್ಲೆರೋಸಿಸು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಗಳಾಗ್ಬೋದು, ಹೈ ಬ್ಲಡ್ ಪ್ರೆಷರು, ಈ ಥರ ಒಂದು ಅಂತ ಸಮಸ್ಯೆಗಳು ಬೆಳೀತಾ ಹೋಗುತ್ತೆ. ಇದಕ್ಕೆ ಮೂಲ ಕಾರಣ ಒತ್ತಡ ಅಂತಲೇ ಹೇಳ್ಬೋದು. ಅಂದರೆ ಇವಾಗ ನಾವು ತಗೊಂತಿರೋ ಒತ್ತಡ ಒಳ್ಳೆ ಒತ್ತಡ ಅಲ್ಲ. ಮೊದಲಿತ್ತು, ಜೀವರಕ್ಷಣೆಗೋಸ್ಕರ ಒತ್ತಡ ಬೇಕೇ ಬೇಕು. ಈಗ ನಾವು ಏನೋ ನೋಡಿದಾಗ ನಮ್ಗೆ ಏನಕ್ಕೆ ಆ ಥರ ಆಗುತ್ತೆ ಅಂದರೆ ಭಯ ಆಗುತ್ತೆ ಅಲ್ವಾ. ಈಗ ಆಫೀಸ್ಗೆ ಹೋಗ್ತೀರಾ, ಲೇಟ್ ಆಯಿತು, ಭಯ ಆಗ್ತಾ ಇದೆ, ಹೊರಡ್ಬೇಕಾದ್ರೆ ಲೇಟ್ ಆಗಿದೆ, ಭಯ, ಏನು ಬೈತಾರೋ. ಅವಾಗ ಆ ಹುಲಿ ನೋಡಿದಾಗ ಏನು ನಿಮ್ಗಾಗಿತ್ತು ಸೇಮ್ ಅದೇ ಆಗತ್ತು, ಬೇರೆ ಯಾವುದೂ ಆಗಲ್ಲ. ಹುಲಿನೂ ಒಂದೇ, ಬಾಸು ಒಂದೇ. ಇವಾಗ ಅಲ್ಲಿ ಏನು ನಡೆಯುತ್ತೆ ಅದನ್ನೇ, ಏಕೆಂದರೆ ಬೈತಾರವರು. ಅಥವಾ ಬಯೋಮೆಟ್ರಿ ಅದಾದಾಗ ನನ್ನ ಸಂಬಳ ಏನಿರುತ್ತೆ ಅದು ಅವತ್ತಿನ ದಿನದ್ದು ಕಟ್ಟಾಗುತ್ತೆ. ಈ ಥರದ್ದೆಲ್ಲ ಆದಾಗ ಹುಲಿ ಸಿಂಹದ್ದು ಏನು ಒಳಗಡೆ ನಡೆಯುತ್ತೆ ಅದೇ ಕ್ರಮದಲ್ಲೇ ನಡೆಯುತ್ತೆ, ವ್ಯತ್ಯಾಸ ಇಲ್ಲ. ಅಲ್ಲಿ ಜೀವ ರಕ್ಷಣೆಗೆ, ಇಲ್ಲಿ ಉಳಿವಿಗಾಗಿ ನನ್ನ ಕೆಲಸ ಉಳಿಬೇಕು, ನನ್ನ ಸ್ಟೇಟಸ್ ಉಳಿಬೇಕು, ಈ ಥರ. ಅಂದರೆ ಸ್ವಲ್ಪ ಬದಲಾವಣೆ ಇದೆ, ಆದರೆ ಮೆಕ್ಯಾನಿಸಮ್ ಮಾತ್ರ ಸೇಮ್. ಆದರೆ ಒತ್ತಡ ಕೆಟ್ಟದಲ್ಲ ಅದು. ಏಕೆಂದರೆ ಒತ್ತಡ ಇಲ್ಲದೆ ಹೋದರೆ, ಈಗ ಉದಾಹರಣೆಗೆ ನಿಮಗೆ ಒಂದು ಡೆಡ್ಲೈನ್ ಕೊಟ್ಟಿಲ್ಲ ಅಂತಲೇ ಇಟ್ಕೊಳ್ಳಿ, ನೀವು ಕೆಲಸನೇ ಮಾಡಲ್ಲ. ನಿಮಗೆ ಒಂದು ಲಾಸ್ಟ್ ಡೇಟು ನೋಡಿ, ಈಗ ಲಾಸ್ಟ್ ಡೇಟು ಇವತ್ತು, ನೀವು ಇದನ್ನು ಸಬ್ಮಿಟ್ ಮಾಡಲೇಬೇಕು ಅಂದಾಗ ಏನು ಮಾಡ್ತೀವಿ, ಮನುಷ್ಯ ಬೇಸಿಕಲಿ ಅವನೇ ಡಿಸಿಪ್ಲಿನ್ ಇಲ್ಲ. ಬೈ ಫೋರ್ಸ್ ಅಂದರೆ ಎಲ್ಲರೂ ಅಂತಲ್ಲ, ಕೆಲವರು ಆ ಸೆಲ್ಫ್ ಡಿಸಿಪ್ಲಿನು, ಕೆಲವರು ಬಾಲ್ಯದಿಂದ ಕಲ್ತ್ಬಿಟ್ಟಿರ್ತಾರೆ. ಅವ್ರಿಗೆ ಯಾರು ಹೇಳೋದೇ ಬೇಕಾಗಿಲ್ಲ, ನೀವು ಈ ಕೆಲಸ ಮಾಡಿ, ನೀವು ಮಾಡಬೇಡಿ ಅನ್ನೋದೇ. ಅವ್ರನ್ನ ಮಾನಿಟ್ರ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಅವ್ರ ಪಾಡಿಗೆ ಅವರು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಮಿಕ್ಕವ್ರು ಇರ್ತಾರಲ್ಲ, ಯಾರೋ ಒಬ್ಬರು ಅವರನ್ನು ಮಾನಿಟ್ರ್ ಮಾಡಬೇಕು. ನಿಮಗೆ ಆಪ್ಷನ್ ಕೊಟ್ಟರೆ, ನೀನು ಹೆಲ್ಮೆಟ್ ಆಪ್ಷನಲ್ಲು, ನಿಮಗೆ ಬೇಕಾದರೆ ಬಳಸಿ, ಇಲ್ಲ ಅಂದರೆ ಬೇಡ ಅಂದರೆ ಯಾರು ಹೆಲ್ಮೆಟ್ ಹಾಕಲ್ಲ. ನೀವು ಹಾಕ್ಲೇಬೇಕು, ನಿಮಗೆ ದಂಡ ಹಾಕ್ತೀವಿ ನಾವು ಅಂದಾಗ ಹೆಲ್ಮೆಟ್ ಹಾಕ್ತಾರೆ. ಹಾಗಾಗಿ ಏಕೆಂದರೆ ಗೊತ್ತು ನಮಗೆ, ಹೆಲ್ಮೆಟ್ ಹಾಕಿದ್ರೆ ನಮಗೆ ಒಳ್ಳೆಯದು, ನಮ್ಮ ತಲೆಯನ್ನು ರಕ್ಷಣೆ ಮಾಡುತ್ತೆ ಅನ್ನೋದು ಗೊತ್ತಿದ್ರೂ ಸಹ ನಮಗೆ ಅದನ್ನು ಇಂಪೋಸ್ ಮಾಡದೆ ಹೋದರೆ ನಾವು ಮಾಡೋದಿಲ್ಲ. ಹಾಗೆ ಡೆಡ್ಲೈನ್ ಅಂತ ಕೊಡಲಿಲ್ಲ ಅಂದರೆ ಮಾಡಲ್ಲ. ಸೊ ಅದಕ್ಕೋಸ್ಕರ ಒತ್ತಡ ಬೇಕು. ಒತ್ತಡ ಯಾವಾಗ ಬೇಕು ಅಂತಂದರೆ, ಕೆಲವೊಂದನ್ನು ನಾವೇ ಕಂಪ್ಲೀಟ್ ಮಾಡೋಕ್ಕೆ ಒಂದು ಡೆಡ್ಲೈನ್ ಹಾಕಂತೀವಿ, ಒತ್ತಡದಿಂದ ಮಾಡ್ತೀವಿ. ನಾಳೆ ಲಾಸ್ಟ್ ಡೇಟ್ ಇದೆಯಪ್ಪ, ಇವತ್ತು ಸಬ್ಮಿಟ್ ಮಾಡಿಬಿಡೋಣ ಅಂತ ಹೇಳಿ ಕೂತ್ಕೊಂಡು ಕೆಲಸ ಮಾಡ್ತೀವಿ. ಸೊ ಒತ್ತಡ ಕೆಟ್ಟದಲ್ಲ, ಆದರೆ ಒತ್ತಡವನ್ನು ಯಾವ ರೀತಿ ನಾವು ಉಂಟು ಮಾಡ್ಕೊತಾ ಇದ್ದೀವಿ ಅನ್ನೋದನ್ನ ನೋಡಿದಾಗ ಅದು ಒತ್ತಡ ಕೆಟ್ಟದು ಒಳ್ಳೆಯದು ಥರ ಆಗುತ್ತೆ. ಇದರಲ್ಲಿ 2 ಥರ ಒತ್ತಡನ ಸಾಮಾನ್ಯವಾಗಿ ಎಕ್ಯೂಟ್ ಮತ್ತು ಕ್ರಾನಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಎಕ್ಯೂಟ್ ಅಂದರೆ ಶಾರ್ಟ್ ಡ್ಯೂರೇಷನ್. ಈಗ ಏನೋ ಒಂದು ಎಕ್ಸಾಮ್ ಇದೆ ಹುಡುಗರಿಗೆ, ಎಕ್ಸಾಮ್ ಇರೋವರೆಗೂ ಒತ್ತಡ ಇರುತ್ತೆ. ಮಕ್ಕಳುಗಳಿಗೆ, ಈಗ PU ಮಕ್ಕಳಾಗ್ಬೋದು, 10th ಮಕ್ಕಳಾಗ್ಬೋದು, ಅವ್ರಿಗೂ ಒತ್ತಡ, ಅವ್ರ ತಂದೆ ತಾಯಿಗೂ ಒತ್ತಡ ಇರುತ್ತೆ. ಎಕ್ಸಾಮ್ ಮುಗಿದ್ಮೇಲೆ ಇಬ್ಬರು ರಿಲೀಫು, ಅಯ್ಯೋ ಆಯಿತು ಅಂತೇಳಿ, ಅದು ಅಕ್ಯೂಟ್ ಒತ್ತಡ ಅಂತೀವಿ. ಅಂದರೆ ಶಾರ್ಟ್ ಡ್ಯೂರೇಷನ್ನು. ಅದರಿಂದ ಅಂತಹ ಏನೂ ತೊಂದರೆ ಆಗಲ್ಲ, ಸ್ವಲ್ಪ ಆ್ಯಂಗ್ಸೈಟಿ ಇರುತ್ತೆ, ಒಂಚೂರು ಆತಂಕ, ಭಯ ಎಲ್ಲ ಆಗ್ತಾ ಇರುತ್ತೆ. ಅವ್ರಿಗೂ ಮಕ್ಕಳಿಗೂ ಆಗುತ್ತೆ, ತಂದೆ ತಾಯಿಗಳಿಗೂ ಆಗ್ತಾ ಇರುತ್ತೆ. ಆದರೆ ಕ್ರಾನಿಕ್ ಒತ್ತಡ ಅಂತಂದರೆ ಅದು ಒಂಥರ ಹೆಂಗೆ ಅಂದರೆ, ಅದನ್ನ ಆ ಸಮಸ್ಯೆನ ಪರಿಹರಿಸೋಕ್ಕೆ ಆಗೋದೇ ಇಲ್ಲ. ಆ ಥರದ್ದು ನಮ್ಮ ಜೀವನದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ಸದಾಕಾಲ ಒತ್ತಡ, ಭಾಳ ಲಾಂಗ್ ರನ್ ಇರುತ್ತೆ. ಉದಾಹರಣೆಗೆ ಗಂಡ ಹೆಂಡಿರೋ ಸಂಬಂಧದಲ್ಲಿ ಏನೋ ಒಂದು ಬಿರುಕು ಬಿಟ್ಟಿದೆ, ಅದು ಸರಿ ಆಗ್ತಾನೇ ಇಲ್ಲ, ಇಬ್ಬರು ಪ್ರಯತ್ನ ಪಡ್ತಿದ್ದಾರೆ, ಆಗ್ತಾನೇ ಇಲ್ಲ. ಸೊ ಅದು ಹಾಗೆ ತುಂಬ ದಿನ ಅದು ಪ್ರೊಲಾಂಗ್ ಆಗ್ತಾ ಇದೆ. ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಿರ್ಬೋದು, ಎಷ್ಟೋ ಲೋನ್ ಮಾಡಿಬಿಟ್ಟಿದ್ದಾರೆ, ಅದನ್ನು ತೀರ್ಸೋಕ್ಕಾಗ್ತಿಲ್ಲ. ಅದು ತಕ್ಷಣಕ್ಕೆ ಹೋಗೋಂಥದ್ದಲ್ಲ ಅದು. ಆಮೇಲೆ ಯಾವುದೋ ಬಿಸ್ನೆಸ್ ಶುರು ಮಾಡಿದ್ದಾರೆ, ಅದು ತಕ್ಷಣಕ್ಕೆ ಯಾವುದೇ ಆಗಲಿ ಒಂದು ಸಡನ್ನಾಗಿ ಒಂಥರ ಮ್ಯಾಜಿಕ್ ಥರ ಯಾವುದೂ ಆಗಲ್ಲ. ಅದು ಆಗಬೇಕು ಅಂದರೆ ತುಂಬ ದಿನ ಬೇಕದು, ಅದು ಪಿಕಪ್ ಆಗಬೇಕು. ಅಲ್ಲಿವರೆಗೂ ಒತ್ತಡ ಇರುತ್ತೆ. ಅಯ್ಯೋ ನಾನು ಇಷ್ಟು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ಹೇಗಪ್ಪ ಸರಿಯಾಗಿ ಆಗಲಿಲ್ಲ ಅಂದರೆ ಒತ್ತಡ ಅದು. ಆ ಥರ. ಆಮೇಲೆ ಕಾಯಿಲೆಗಳು, ಈಗ ಕೆಲವೊಂದು ಕ್ಯಾನ್ಸರ್, ಈ ಕ್ಯಾನ್ಸರ್ ಕಾಯಿಲೆ ಬಂದಾಗ ಅದು ಟ್ರೀಟ್ಮೆಂಟು, ಅದಕ್ಕಾಗುವ ಖರ್ಚು, ಅದಕ್ಕಾಗುವ ತೊಂದರೆಗಳು, ಅವ್ರು ಅನುಭವಿಸುವ ನೋವು, ಇದು ಒಂದಿನದ್ದಲ್ಲ, ಅವ್ರು ಇರೋವರೆಗೂ, ವಾಸಿ ಆಗೋವರೆಗೂ ಇರೋ ಅಂಥದ್ದು. ಹೌದು, ಇದು ಕ್ರಾನಿಕ್ ಒತ್ತಡ ಅಂತ ಅಂತೀವಿ. ಈ ಕ್ರಾನಿಕ್ ಒತ್ತಡ ಅಂತಂದಲ್ಲ, ತುಂಬ ದಿನ ಇರುವಂತಹದ್ದು, ಅದು ಏನು ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾನೇ ಇಲ್ಲ ಅನ್ನೋದು. ಅದರಿಂದ ಏನಾಗುತ್ತೆ ಅಂದರೆ, ಖಂಡಿತವಾಗ್ಲೂ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಡಯಾಬಿಟಿಕ್, ಮಧುಮೇಹ ಬರ್ಬೋದು,
ಆಮೇಲೆ ಮತ್ತು ಬೊಜ್ಜುತನ, ಅದು ಸಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಥೈರಾಯ್ಡ್ ತೊಂದರೆಗಳಾಗಿರ್ಬೋದು, ಅಥವಾ ರಕ್ತದೊತ್ತಡ ಜಾಸ್ತಿ ಆಗಿರೋಂಥದ್ದು, ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು, ಬೇರೆ ಎಲ್ಲ ಥರದ್ದು ಸುಮಾರು ಕಾಯಿಲೆಗಳಿಗೆ ಇದೇ ಮೂಲ ಅಂತ ಹೇಳ್ಬೋದು. ಮತ್ತು ಮಾನಸಿಕವಾಗಿ ಡಿಪ್ರೆಷನ್ನು, ಖಿನ್ನತೆಗೆ ಹೋಗೋದು, ಆತಂಕ, ಗಾಬರಿ, ಭಯ, ವೆಯ್ಟ್ ಲಾಸ್ ಆಗೋದು, ವೆಯ್ಟ್ ಗೇನ್ ಆಗೋದು, ಅಂದರೆ ಎಲ್ಲ ದೇಹದಲ್ಲಿ ನಡೆಯುವ ಕ್ರಿಯೆಗಳೆಲ್ಲ ಏರುಪೇರಾಗೋದ್ರಿಂದ ಕ್ರಾನಿಕ್ ಒತ್ತಡ ತುಂಬ ಅದು ಒಂದು ಒಳ್ಳೆಯದಲ್ಲ ಅದು. ಅದೇ ರೀತಿ ಒತ್ತಡದಲ್ಲಿ ಪುನಃ ನಾವು 2 ವಿಧಾನ ನೋಡ್ಬೋದು. ಒಳ್ಳೆಯ ಒತ್ತಡ, ಕೆಟ್ಟದು ಅಂತ. ಒಳ್ಳೆಯ ಒತ್ತಡನ ಯೂಸ್ಟ್ರೆಸ್ ಅಂತ ಕರಿತೀವಿ. ಯೂಸ್ಟ್ರೆಸ್ ಅಂದರೆ ಒತ್ತಡ ಆಗ್ತಾ ಇದೆ ಬಟ್ ಸಂತೋಷ ಆಗ್ತಾ ಇದೆ ನಮ್ಗೆ. ಅದೇನು ಅಂದರೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ತುಂಬ ಸಿಂಪಲ್ ಆಗಿ ನಾವು ಜನಸಾಮಾನ್ಯರಿಗೆ ಅರ್ಥ ಆಗೋ ಥರ ಹೇಳೋದು ಅಂತಂದರೆ, ಮದುವೆಗೆ ಹುಡುಗಿನ ನೋಡಕ್ಕೆ ಹೋಗಿರ್ತಾರೆ. ಆ ಹುಡುಗಿಗೆ ಒತ್ತಡ ಇರುತ್ತೆ, ಹುಡುಗನಿಗೂ ಒತ್ತಡ ಇರುತ್ತೆ, ಮದುವೆಲೂ ಒತ್ತಡ ಇರುತ್ತೆ. ಆದರೆ ಆ ಒತ್ತಡ ಸಂತೋಷದ ಒತ್ತಡ, ಅದು ಸಂಭ್ರಮ, ಅಲ್ಲಿ ಸಂತೋಷ. ಅಲ್ಲೂ ನರ್ವಸ್ ಆಗ್ತಾರೆ, ಬೆವರ್ತಿರ್ತಾರೆ, ಟೆನ್ಷನ್ ಆಗುತ್ತೆ, ಮಾತಾಡೋಕ್ಕೆ ಇಬ್ರು ಮಾತಾಡಿ ಅಂದಾಗ ಏನು ಮಾತಾಡಬೇಕು ಗೊತ್ತಿರೋದಿಲ್ಲ. ಇದು ಯೂ ಸ್ಟ್ರೆಸ್. ಒತ್ತಡ ಆಗ್ತಿದೆ ಆದರೆ ಸಂತೋಷ ಆಗ್ತಾ ಇದೆ. ಆಮೇಲೆ ಕೆಲಸದ ಮೊದಲ ದಿನ ಹೋದಾಗ ಕೆಲಸ ಸಿಕ್ಕಿದೆ, ತುಂಬ ಖುಷಿ ಆಗ್ತಾ ಇದೆ. ಆದರೆ ಹೊಸ ಜಾಗ, ಹೊಸ ಜನ, ಯಾವ ಥರನೋ ಏನು ಹೇಗೆ ಮಾಡೋದು, ಅದೊಂದು ಒತ್ತಡ, ಬಟ್ ಒಳ್ಳೇದು ಒತ್ತಡ ಅದು. ಇನ್ನು ಡಿಸ್ಟ್ರೆಸ್ ಅಂತಂದರೆ ಕೆಟ್ಟ ಒತ್ತಡ. ಈಗ ಕೆಟ್ಟ ಒತ್ತಡಕ್ಕೆ ನಾನು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ವರ್ಕ್ ಸ್ಟ್ರೆಸ್, ಈ ಥರದ್ದು ತುಂಬ ಇದೆ. ಮನೆಯಲ್ಲಿ ಉಂಟಾಗುವಂಥ ಒತ್ತಡ, ಅದರಲ್ಲಿ ಮತ್ತು ಕೆಲಸದ ಜಾಗದಲ್ಲಿ ಉಂಟಾಗುವಂಥ ಒತ್ತಡ, ಸಮಾಜದಿಂದ ಉಂಟಾಗುವಂಥ ಒತ್ತಡ. ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಸಮಾಜ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದರೆ, ಅವನು ಮೆಡಿಕಲ್ ಓದ್ತಿದ್ದಾನೆ, ಅವನು ಮುಗಿಸಿದ ತಕ್ಷಣ ಅವನು ದೊಡ್ಡ ಡಾಕ್ಟರ್ ಆಗ್ತಾನೆ, ಅಥವಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಮುಗಿಸಿದ ತಕ್ಷಣ ಅವನಿಗೆ ತುಂಬ ದೊಡ್ಡ ಮೊತ್ತದ ಸ್ಯಾಲ್ರಿ ಸಿಕ್ಬಿಡುತ್ತೆ ಅಂತ ಸಮಾಜ ಎಕ್ಸ್ಪೆಕ್ಟ್ ಮಾಡುತ್ತೆ, ತಂದೆ ತಾಯಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅದು ಆಗದೆ ಇರ್ಬೋದು ಅಲ್ವಾ. ಇದು ಸಮಾಜದಿಂದ ಆ ಥರ ಬೇಕಾದಷ್ಟಿದೆ. ಈ ಥರ ಇದನ್ನು ನಾವು ಡಿಸ್ಟ್ರೆಸ್ ಅಂತೀವಿ. ಡಿಸ್ಟ್ರೆಸ್ ಅಂತಂದರೆ ಕೆಟ್ಟ ಒತ್ತಡ. ಹಾಗಾಗಿ ಪ್ರತಿಯೊಬ್ಬ ಜೀವಿಯು ಈ ಥರ ಯೂಸ್ಟ್ರೆಸ್, ಡಿಸ್ಟ್ರೆಸ್ಸು, ಅಕ್ಯೂಟು, ಕ್ರಾನಿಕ್, ಈ ಥರ ಒತ್ತಡವನ್ನು ಅನುಭವಿಸ್ತೀವಿ. ಆದರೆ ಒತ್ತಡದ ಬಗ್ಗೆ ತಿಳ್ಕೊಂಡಿರ್ಬೇಕು ನಾವು. ಒತ್ತಡ ಅನ್ನೋದು ಒಂದು ಸರ್ವೈವಲ್ ಮೆಕ್ಯಾನಿಸಮ್, ನಮ್ಮ ಬದುಕಿಗೋಸ್ಕರ, ಉಳಿವಿಗೋಸ್ಕರ ಇರುವಂತಹ ಒಂದು ಸಂರಕ್ಷಣಾ ವ್ಯವಸ್ಥೆ ಅದು. ಅದಿಲ್ಲ ಅಂತಂದಿದ್ರೆ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇರಲಿಲ್ಲ. ಹುಲಿ ಸಿಂಹ ತಿಂದಿರೋದು ನಾವು ಹುಲಿ ಸಿಂಹ ಇದ್ದಾಗ, ಅಥವಾ ನಾವು ಅದೇ ಇಲ್ಲದೆ ಹೋಗಿದ್ದಿದ್ರೆ ನಮಗೆ ಏನು ಅನಿಸ್ತಾನೆ ಇರಲಿಲ್ಲ. ಅದನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.